ಟಮಾಟಕ್ಕೆ ಏನೇನು ಮಾಡಿರಿ ಮತ್ತು ಕೆಲವು ಜನ ಸರ್ ಎಷ್ಟು ಮೆಹನತ್ ಮಾಡ್ತಾರೆ ಲಾಸ್ ಆಗ್ಯದ ಅಂತಾರೆ. ಅದು ಕರೆಕ್ಟಾಗಿ ನೀವು ಇನ್ನೂ ಹೇಳ್ಬೇಕಾಗಿದ್ದದ ಸರ್, ಹೇಳಿ ಸರ್. ಒಬ್ರದ್ದು ಹೊಲ ಸಾಯಿಲ್ಲು ಕರೆಕ್ಟ್ ಇರಲ್ಲ ಸರ್. ಓವರ್ಫುಲ್ ಗೊಬ್ಬರ ಕೊಟ್ಟಿದ್ದಿರ್ತದೆ ಸರ್. ಅಲ್ದ್ರೆ ಒಬ್ರು ಗೊಬ್ಬರ ಕಡಿಮೆ ಕೊಟ್ಟಿದ್ದಿರ್ತದೆ. ಯಾವ ಟೈಮಿಗೆ ಗೊಬ್ಬರ ಕೊಡ್ಬೇಕಂಬೋದು ಅವ್ರ ಬಳಿ ಇಲ್ಲ. ಈಗ ಒಬ್ಬರು ರೆಡಿಮೇಡ್ ಗೊಬ್ಬರ ಸರ್ ತರ್ಲತ್ತಾರ ಸರ್, ಇಮಿಡಿಯೇಟ್ ಆಗ್ಬೇಕಲ್ಲತ್ತಾರ. ಈಗ ನೋಡ್ರಿ, ಟಮಾಟ ಒಂದು ಸಲ ರೇಟ್ ಇರ್ತದೆ ಸರ್, ಒಂದು ಸಲ ರೇಟ್ ಇರಲ್ಲ. ಎಲ್ಲ ಆವಾಗ ಎಲ್ಲರೂ ಫುಲ್ಲು ಟಮಾಟದಾಗ ಇರ್ತಾರೆ ಸರ್. ಈಗ ಈ ಹಲಬುರ್ಗಿಯಾಗ ಒಂದು 10 ಎಕರೆ ಟಮಾಟದಂದ್ರೆ ತೆಗಂಪುರದಾಗ 100 ಎಕರೆ. ಹಲಬುರ್ಗಿಯಾಗ ಮಾಡ್ಯಾವು ನಾವು ಸರ್ಕ ತಗೊಳತ್ತಾವ 2 ತಿಂಗಳು. ಇದೇ ಉದ್ದ ಹೆಸ್ರನಾಗ ಏನಂತ ಖರೆ ಉದ್ದ ಹೆಸ್ರನ್ನ ರೊಕ್ಕ ಇರ್ಲಾಗ ಸೋಯದಾಗ ಇರ್ಲಾಗ. ಬಟ್ ಪ್ಲ್ಯಾನ್ ಪ್ರಕಾರ ಮಾಡಿರಿ ನೀವು. ಅವ್ರಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಹೊಲ ಮಾಡಿರಿ ನೀವು. ಈಗ ಒಂದು 1.5 ಎಕರೆ ಒಂದು 2 ತಿಂಗಳು ಬೆಳೆ, 3 ತಿಂಗಳು ಬೆಳೆ, ಫಸ್ಟ್ ಕ್ಲಾಸ್. ಅದಕ್ಕೆ ಏನೇನು ವ್ಯವಸ್ಥೆ ಮಾಡ್ತಾರೆ ಕೇಳ್ಕೊಂಡು ಬರ್ಕೊಂಡು ಆ ಸಿಸ್ಟಮ್ ಎಲ್ಲ ಕಂಪ್ನಿದವ್ರ ಬಳಿ ಸೆಡಲ್ ಅವ ಸರ್. ಬ್ರ್ಯಾಂಡ್ ಕಂಪ್ನಿಗಳ ಬಳಿ ಇದೀಗ ಗೊಬ್ಬರ ಫಸ್ಟ್ ತಿಪ್ಪಿ ಗೊಬ್ಬರ ಹಾಕ್ರಿ, ಇದು ಗೊಬ್ಬರ ಹಾಕ್ರಿ ಎಲ್ಲ ಹೇಳ್ತಾರೆ ಸರ್. ಜೀವಾಮೃತ ಇವೆಲ್ಲ ಎಲ್ಲ ಹೇಳ್ತಾರೆ ಸರ್. ಯಾರನ್ನೂ ಹೋಗಲ್ಲಾಗ್ಯಾರ ಸರ್. ಅರ್ಜೆಂಟು ಕೀಕ್ ಹೊಡೆದ್ರು ಬರಬೇಕು ಗಾಡಿ. ಇದು ಸರ್ಕಾರಿ ಗೊಬ್ಬರ ಏನು ಹಾಕ್ತಾರೆ ಸರ್ ಅಲ್ಲ ಸರ್, ಅವ್ರಿಗೆ ನೀವೇನು ಹೇಳ್ತೀರಿ ಸರ್? ಸರ್ಕಾರಿ ಗೊಬ್ಬರ ಗೋಲಿ ಇನ್ಸೇನ್ ಕೊಟ್ಟಂಗೆ ಸರ್. ಡಾಕ್ಟ್ರ್ ಬಲ್ಲಿ ಗೋಲಿ ತೋರಿಸ್ಕೋತಿಗೆ ಒಂದು 2 ದಿನ ಕಮ್ಮಿ ಆಗುತ್ತೆ, ಮುಗಿದಿತ್ತು. ಹೋಗಲ್ಲ ಸರ್ ತತ್ಕಲ್. ಈಗ ಮತ್ತೊಂದು ಬಾಯಿಲಿ ಈ ಮಾತು ಹೇಳ್ಬಾರ್ದು, ಸರಿ ನಿಷೇಧಂಗೆ ಸರ್. ಶಾಶ್ವತ ಪರಿಷ್ಕಾರ ಅಲ್ಲ ಅದು. ಇಲ್ಲ ಶಾಶ್ವತ ಅಂದ್ರೆ ಅವ ಇವತ್ತು ಸಂಜಿಗೆ ಮುಂಜೆ ಹಾಕೊಂಡು ಚೆಂಚ್ತಾನೆ, ನಾಳೆ ವಿಚಾರ ಮಾಡ್ತಿಲ್ಲ. ಹೌದಾ, ಕರೆಕ್ಟ್ ಐತಿ ಸರ್. ತಿಪ್ಪಿ ಗೊಬ್ಬರ ಹಾಕಿದ್ರೆ 1 ನಂಬರ್ ಅಡಿ ಸರ್, ಕುದುರಿದ್ದಂಗೆ 5 ವರ್ಷ ಬೆಳೀತದೆ ಸರ್. 5 ವರ್ಷ ಮಿನಿಮಮ್ ಚಲೋ ಆಗಿದ್ರೆ. ಮತ್ತು ಸೆಣಮು ಡಾಂಚ ಪಿಂಚ ಇವೆಲ್ಲ ಹಾಕಿದ್ರೆ ಭಾಳ ಬೆಸ್ಟ್. ನೀವು ಒಂದು ಚಟಕ್ಕೆ ನೀವು ತಿಪ್ಪಿ ಗೊಬ್ಬರ ಥರ ಇದು ಸರ್ಕಾರಿ ಗೊಬ್ಬರ ಥರ ಮಾಡಲ್ಲ ಸರ್ ಯಾರು. ಈಗ ನೋಡ್ರಿ, ಸಪೋಸ್ ನಿಮಗೆ ಹೇಳ್ತಾ ಈ ಸೋಯಾಬೀನ್ 10 ಕ್ವಿಂಟಲ್ ತೆಗೆದ್ರೂ 10,000 ರೂಪಾಯಿ ಕೈಲಿ ಕೊಡ್ಬೇಕು ಸರ್ ವರ್ಷಿಗೆ. ಅದಕ್ಕೆ ಹೆಂಗ ಸರ್? ಸರ್ಕಾರಿ ಗೊಬ್ಬರ ಹಾಕಿ ಅದೊಂದು 10 ಕ್ವಿಂಟಲ್ನು ಮಾಲ್ ಬಂತು ಸರ್, ಆ ದುಡ್ಡು ಹೊಡೆಯಲ್ಲ ಸರ್. ಇವತ್ತು ನೋಡ್ರಿ ಮಾರ್ಕೆಟ್ ಪ್ರೈಸ್ 5,000-6,000 ರೂಪಾಯಿ ಇದೆ. ಹೌದು, ಹಚ್ಚಿಲ್ಲ ಯಾವನು ತೆಗಲ್ಲ. 100ರಾಗ 10 ಮಂದಿ ತೆಗಲ್ಲ. 90% 5-6 ಚೀಲ ಬೆಳೀತದೆ. ಹೌದು ಸರ್. 5-6 ಚೀಲ ಬೆಳೆದ್ಮ್ಯಾಗ ಏನು ತೆಗಿತ್ರಿ? ನೇಗಿಲು ಹಿಡ್ಕೊಂಡು ಬಿತ್ತಸ್ತನ 15,000 ರೂಪಾಯಿ ಖಾಲಿ ಮಷಿನರಿ ಚಾರ್ಜ್ ಆಗ್ತದೆ. ಅದು ಚಲೋ ಕಲ್ಟಿವೇಶನ್ ಮಾಡಿದ್ರು. ಮತ್ತು ಅದು ಗೊಬ್ಬರ ಬೀಜ ಸದಿ ಕಳೆ ತೆಗೆಸ್ತಾನ ಒಂದು 20,000. ಅದು ಒಳ್ಳೆ ಬೆಳೆ ಬಂದರು. ಮತ್ತು ಮಳೆ ಕಂಬಿತ್ತು, ಮಳೆಗೆ ಹೆಚ್ಚಿಗಾಯ್ತು, ಬಿಸಿಲು ಬಂತು ಹೊಡಿತು ಅಂದ್ರೆ ಕೈಲಿ 10,000 ರೂಪಾಯಿ ಕೊಡ್ಬೇಕು ಸರ್. ಹಿಂಗಾಗಿ ಒಕ್ಕಲ್ತನ ತೋಲ್ ವೀಕ್ ಆಗೋದು ಸರ್. ಈಗ ಮಾಡತ್ರ ಕೆಮಿಕಲ್ಕ ಹೋದ್ರೆ ಕೆಮಿಕಲ್ದಾಗ ಹೊಲ ಹಾಳಾಗ್ಲತ್ತ ಸರ್. ಯೂರಿಯಾ ಗೊಬ್ಬರ ಆಗದ, DAP ಗೊಬ್ಬರ ಆಗದ, ಹಿಂಗೆ ಮಾಡಿ ತತ್ಕಲ್ ಸರ್. ಅದು ಒರಿಜಿನಾಲಿಟಿ ಇಲ್ಲ. ಅವ್ರು ತೋಡಿದ್ರಾಗೆ ಚಲೋ ಇರ್ಬೇಕಂಬೋದಿಲ್ಲ. ನಾವು ಜಲ್ದಿ ಸಾವುಕಾರ ಆಗಾರಿ, ಜಲ್ದಿ ಹೋಗಾರಿ ಫಾಸ್ಟ್. ಮತ್ತು ಜನಗಳಿಗೆ ಏನದ ಅಂದ್ರೆ ಎಲ್ಲ ವಿಷಾಹಾರಿತ ಆಹಾರ. ಬಟ್ ನಮ್ಮ ರೈತದ ಏನೋ ಬೆಳೆಸ್ಲತ್ತಿದೆಯೋ ಒಳ್ಳೆ ರೇಟ್ ಕೊಡ್ಲಾಗ್ತಾ ಇಲ್ಲ. ಪಾಪ ಎಷ್ಟು ಬೆಸ್ಟ್ ಮಾಡಿ ಟಮಾಟ ಮಾಡ್ಯಾನಂದ್ರೆ ಟಮಾಟ 1-2 ತಿಂಗಳು ಹೈ ರೇಟ್, 2 ತಿಂಗಳು ಲೋ ರೇಟ್, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅದಕ್ಕೊಂದು ಫ್ಲ್ಯಾಟ್ ರೇಟ್ ಇಟ್ಟಿಲ್ಲ. ಯಾರ ರೈತ ಬಿ ವರ್ಕೌಟ್ ಆದರೆ ಹಚ್ತಾನ. ಹೌದು, ಕರೆಕ್ಟೇ ಸರ್. ಇವತ್ತು 20 ರೂಪಾಯಿ ಟಮಾಟ ಮಾರ್ಲತ್ತಂದ್ರೆ 20 ರೂಪಾಯಿ ಲೆವೆಲ್ಲೇ ಬೆಳೆಸರ್ ನಾವು. ಅದು ತಂದು 2 ರೂಪಾಯಿಗೆ ಇಡ್ತೀರಿ ಮಾಡ್ತಾನೆ ಹೆಂಗೆ ಸರ್? 1 ಎಕರೆ ಟಮಾಟ ಬೆಳೆದ ಮಾರ್ಕೆಟ್ಗೆ ಹೋಗಕ್ಕೆ 60,000 ರೂಪಾಯಿ ಖರ್ಚದ ಸರ್. 1 ಎಕರೆ ಕಂಪ್ಲೀಟ್ ರೆಡಿ ಆಗಿ ಮಾರ್ಕೆಟ್ ಹೋಗ್ಬೇಕಾದ್ರೆ 60,000 ರೂಪಾಯಿ ಅದ ಮಿನಿಮಮ್. ಮತ್ತು ಅದು ಹೆಚ್ಚು ಬೆಳೀತದೆ, ಮತ್ತು ಹೆಚ್ಚು ಖರ್ಚು. ಆ ಬ್ರಾಂಚಸ್ ಹೆಚ್ಚು ಕಟ್ಟ ಜಾಸ್ತಿ ಬರ್ತದೆ ಸರ್, ಕಂಬ ಜಾಸ್ತಿ ಬರ್ತದೆ. ಹಾಂ ಇದ್ರಾಗ ಬಿ 2 ಸರ್ ಮಲ್ಚಿಂಗ್ 3 ಫೀಟಿಂದವ, 4 ಫೀಟಿಂದವ, 5 ಫೀಟಿಂದವ. ತಿಪ್ಪಿ ಗೊಬ್ಬರ ಹಾಕಿ ದಬಾಸಿ ಎಲ್ಲ ಹಾಕಿ ಮಜಬೂರ್ ಮಾಡಲ್ಲ ಅಂದ್ರೆ 1 ಎಕರೆಗೆ 3,000 ತನಕ 2 ತೆಗೆದಾರೆ ಸರ್. ಇಲ್ಲಿ ದೇವಳನಾಗ ಅಂತ ಇದಾದ್ರೆ ಇಲ್ಲಿ ವಾಡವಾಣ ದೇವಳ ವಾಡವಾಣ ಅಲ್ಲಿ ಮಿನಿಮಮ್ 4,000 ಕ್ಯಾರೆಟ್ ಮಾಲ್ ತೆಗಿತಾರೆ ಸರ್. ಅಂದ್ರೆ ಈ ತಿಪ್ಪಿ ಗೊಬ್ಬರದಿಂದ ಸರ್, ಕೆಮಿಕಲ್ದಿಂದ ತೆಗಿತಾರೆ. ಅದು ಟ್ರಾನ್ಸ್ಪೋರ್ಟ್ ಹೋಗೋಸ್ತನ್ನೇ ಕೆಟ್ಟೋಯ್ತದೆ ಸರ್. ಅದೇ ಕರೆಕ್ಟ್ ಅದ್ರಿ ಸರ್, ಕೆಮಿಕಲ್ನಿಂದ. ಇದು ನೀವು ಕಮ್ ಸೆ ಕಮ್ 10 ದಿನ ಮನೆಗೆ ಇಡ್ರಿ ಟಮಾಟೋ ಡ್ಯಾಮೇಜ್ ಆಗೋದು.
ನಮ್ಮದೇ ಟೊಮೆಟೊ ಹೋಯ್ತು ನೋಡ್ರಿ ಹ್ಞೂ ಈ ಸರ್ ಅದಕ್ಕೆ ಸಣ್ಣ ಮಾಡಿದ್ದೀನಿ ಸರ್ ಡಾಂಚ ಹೊಡ್ದೀನಿ ಹ್ಞೂ ಮಲ್ಚಿಂಗ್ ಮಾಡೀನಿ ಸರ್ ಹಾದರ್ ಸುದ್ದ ಹಾಕಿ ಅದೇ ಮಲ್ಚಿಂಗ್ ಮಾಡೀನಿ ಸರ್ ಹ್ಞೂ ಹಾಂ ಒಂದೇ ಒಂದು ಬೆಳಿತೀವಿ ಸರ್ ವಾಟರ್ ಮಿಲನ್ ಇದು ಮಸ್ಕ್ ಮಿಲನ್ ಹ್ಞೂ 15 ಟನ್ ಬಂದು ಸರ್ ಎಕರೆ ಹ್ಞೂ 1 ಎಕರೆಗೆ ಹ್ಞೂ 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 ಇದು ಏನು ಟೊಮೆಟೊ ಅದ ಸರ್ ಇದು ಸಾವು ಅಂತ ಸರ್ ದೇಸಿ ಟೊಮೆಟೊ ಅದ ಸರ್ ಹ್ಞೂ 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 ಈಗ ಎಷ್ಟು ಸರ್ 45 ದಿವಸ ಆಗಿದೆ 40 ದಿವಸ ಆಗ್ಯದ ಸರ್ ಆಯ್ತು ಸರ್ ಆಲ್ರೆಡಿ ಬಂದವೆ ಸರ್ ಇನ್ನೊಂದು 10 ಕಾಯಿಗಳು ಬಂದ ಇಲ್ಲಿ ಬರ್ರಿ ಮೇಡಮ್ ಇಲ್ಲಿ ನೋಡ್ರಿ ಕಾಯಿಗಳು ಇಲ್ಲಿ ಬಂದ ನೋಡ್ರಿ ಹ್ಞೂ ಹೌದು ಸರ್ ಒಂದು 10-15 ದಿವಸದಾಗ ಮಾರ್ಕೆಟ್ಗೆ ಆಗ್ಬೋದು ಒಂದು ತಿಂಗಳ ಮಾರ್ಕೆಟ್ಗೆ ಹೋಗ್ತೀವಿ ಸರ್ ಹ್ಞೂ ಹ್ಞೂ ಇದು ಸರ್ ಮೇ 15 ಪ್ಲಾಟ್ ಅವ ಸರ್ 15 ನಂತರ ಹ್ಞೂ ಇದು ಕಂಟಿನ್ಯೂ ಹಣ್ಣು ಮಾರ್ಕೆಟ್ ಹೋಗಿದ್ದು ಹಿಡಿದು ಮತ್ತು ಇದು ಕಂಪ್ಲೀಟ್ ತೆಗಿಲಕ್ಕ ಎಷ್ಟು ದಿವಸ ಬೇಕು ಸರ್ ಎಷ್ಟು ಸಲ ಕಟಿಂಗ್ ಮಾಡ್ತೀರಾ ಹಣ್ಣು ಸರ್ 100 ಡೇಸ್ದಾಗ ಕ್ಲೋಸ್ 100 ಡೇಸ್ದಾಗ ಕ್ಲೋಸ್ ಹ್ಞೂ ಹ್ಞೂ ನನ್ನ ಅನುಭವ ಪ್ರಕಾರ ಅಚ್ಚಾ ಒಂದು 10 ದಿವಸ ಇಲ್ಲ ಹ್ಞೂ ಎಕ್ಸ್ಟ್ರಾ ಹೈ ಅಂದ್ರೆ 120 ಡೇಸ್ ಆಯ್ತು ಸರ್ ಹೈ ಕಟ್ತೀವಿ ಇಲ್ತನ ಹ್ಞೂ ಹ್ಞೂ ಸ್ವಲ್ಪ ಮಾಲ್ ಬರ್ತಾನೆ ಜರ ಬ್ರಾಂಚಸ್ ಹಣ್ಣು ಹಾಕೋತ ದಮ್ ಹಾಕೋತ ಹ್ಞೂ ಬರ್ತದೆ ಸರ್ ಇವೆಲ್ಲ ಎಕ್ಸ್ಪ್ರೆಸ್ ಎಲ್ಲ 2-3 ತಿಂಗಳದಾಗ ರೇಟ್ ಹ್ಞೂ ಸರ್ ಇದು ಸೀತಾಫಲ ಎಷ್ಟು ವರ್ಷದಿಂದ ಸರ್ ಇದು ಏನು ಬ್ರೀಡ್ ಅದ ಹಾಂ ಸರ್ ಇದು ಚಿತ್ತಾಪಲ್ ನೋಡ್ರಿ ಈಗ ನಾ ಹಚ್ಚಿ ಸರ್ ಒಂದು 5 ವರ್ಷ ಆಯ್ತು ಸರ್ ಹ್ಞೂ ಹ್ಞೂ ಲಾಸ್ಟ್ ಇಯರ್ನು ತೊಗೊಂಡಿನಿ ಸರ್ ಕ್ರಾಪು ಬಟ್ ನನಗೆ ಲಾಸ್ಟ್ ಇಯರ್ದು ಅನುಭವ ಇದ್ದಿಲ್ಲ ಸರ್ ಹೆಚ್ಚಿಗೆ ಅಚ್ಚಾ ಹಿಂಗೆ ಓಡಿ ಎಲ್ಲ ಕಡೆ ತಿರುಗಾಡಿ ಎಲ್ಲೆಲ್ಲ ನಾಟಿ ಗಿಡ ಹಚ್ಚಾರ ಸರ್ ಅಂಥವ್ರೆಲ್ಲ ಹೋಗಿ ವಿಚಾರ ಮಾಡ್ಕೊಂಡು ಈ ಥರ ಮಾಡ್ರಿ ಸರ್ ಈ ಥರ ಬರ್ತದೆ ಒಳ್ಳೇದು ಕೇಳಿದ ಅವ್ರ ಮಾತು ಕೇಳಿ ಒಳಗೆ ಇಂಟರ್ ಕ್ರಾಪ್ ಇದು ಉದ್ದಿಂದು ಕಲ್ಚರು ಇದ್ರದ್ದು ಹೇಳಿ ಸರ್ ಸೀತಾಫಲ 5 ವರ್ಷ ಆಯ್ತು ಹಚ್ಚಿ ಎಷ್ಟು ಸಲ ಕಟ್ ಮಾಡಿರಿ ಸರ್ ಇಲ್ಲಿವರೆಗೂ ಎಷ್ಟು ಹಣ್ಣು ಸರ್ 5 ವರ್ಷ ಆಯ್ತು ಸರ್ 4 ಸಲ ಕಟ್ ಮಾಡಿದ್ದು ಸರ್ ಮೊದಲನೇ ವರ್ಷ ಕಟ್ ಮಾಡಿಲ್ಲ ಸರ್ ಸಣ್ಣದಿತ್ತು ನಾ 2ನೇ ವರ್ಷ ಸ್ಟಾರ್ಟ್ ಮಾಡಿದೆ ಸರ್ 5ನೇ ವರ್ಷ ಮುಗಿತು ಸರ್ ಇದು ಈಗ ಕಟ್ ಮಾಡೋ ಕಾರಣ ಏನು ಸರ್ ಸರ್ ಬ್ರಾಂಚಸ್ಸು ಜಾಸ್ತಿ ಇರ್ತದೆ ಸರ್ ದೊಡ್ಡ ಗಿಡಕ್ಕೆ ಓಕೆ ಅದಕ್ಕೆ ಸುಮ್ಮನೆ ಎಲ್ಲ ಕಾಯಿ ಹೂವು ಎಲ್ಲ ಕತ್ತು ಸರ್ ಸುಮ್ಮನೆ ಕಾಯಿಗಳು ಇಷ್ಟು ಆಯ್ತವೆ ಸರ್ ಅಚ್ಚಾ ಸೈಜ್ ಸಣ್ಣ ಬರ್ತಾವೆ ಈಗ ನೀವು ಸ್ವಲ್ಪ ಕರೆಕ್ಟ್ ಯೂನಿಫಾರ್ಮ್ ಆಗಿ ಕಟ್ ಮಾಡಿರಿ ಯೂನಿಫಾರ್ಮ್ ಆಗಿ ಕಾಯಿ ಬರ್ತದೆ ಸರ್ ಒಂದೇ ಕಾಯಿ ಈಗ ಅರ್ಧ ಕೆ ಜಿ ಅಂದ್ರೆ ಅರ್ಧ ಕೆ ಜಿ ಬರ್ತದೆ ಸರ್ ಪೌಣ್ ಕೆ ಜಿ ಅಂದ್ರೆ ಪೌಣ್ ಕೆ ಜಿ ಬರ್ತದೆ ಸರ್ ಫಸ್ಟು ಪೌಣ್ ಕೆ ಜಿ ಬರ್ತದೆ ಸರ್ ಆಮೇಲೆ ಅರ್ಧ ಕೆ ಜಿ ಬರ್ತದೆ ಆಮೇಲೆ ಪಾವು ಕೆ ಜಿ 3 ವೆರೈಟಿ ಬರ್ತದೆ ಸರ್ ಇದ್ರ ಈಗ ನೋಡ್ರಿ ಮಾರ್ಕೆಟ್ದಾಗ ದಮ್ಮಂದೇ ಚಾಯ್ಸ್ ಮಾಡ್ತಾರೆ ಸರ್ ಚಲೋ ರೇಟ್ ಸಿಗ್ತದೆ ಸರ್ ಅದು 100 ಕಾಯಿ ಹತ್ತೋದು ಬೇಡ ಸರ್ ನಮಗೆ 20 ಕಾಯಿ 25 ಕಾಯಿನೇ ಹತ್ತಲಿ ಎವರೇಜ್ ಅಷ್ಟೇ ಆಗ್ತದೆ ಅಷ್ಟೇ ಆಗ್ತದೆ ಮತ್ತು ಮಾರ್ಕೆಟ್ನಾಗ ಲಘು ಮಾರ್ತದೆ ಸರ್ ಕಾಣಿಸ್ಕೊಂಡಿಗೆ ಮನುಷ್ಯಗೆ ಗೊತ್ತಿನ ಡೆಕೋರೇಷನ್ ಬೇಕು ಸರ್ ಹಿಂಗೆ ಬರಿಕನ್ ಕಾಯಿ ತೊಗೊಂಡ್ರು ಸಸ್ತಾ ಬೀಳ್ತದೆ ಅಂಬೋದಿಲ್ಲ ಚಲೋ ತಗೋರಿ ಕ್ವಾಲಿಟಿ ಒಯ್ರಿ ಸರ್ ಇದು ಎಷ್ಟು ಎಕರ್ದಾಗ ಅದ ಸರ್ ಸರ್ ಇದು ಪೌಣೆ 2 ಎಕರ್ದಾಗ ಸರ್ 1,000 ಗಿಡ ಕೊಡ್ತೀನಿ ಸರ್ 2 ಎಕರ್ ಅಂತ ತಿಳ್ಕೊರಿ ಸ್ವಲ್ಪ ಕಮ್ಮಿ ಇದೆ 2 ಎಕರ್ ಇಲ್ಲ 1,000 ಗಿಡ ಕೊಡ್ತೀನಿ ಸರ್ ಅದರಲ್ಲಿ ಒಂದು 100 ಗಿಡ ಹೋಗ್ಯಾವ ಸರ್ ಅವು ಟ್ರ್ಯಾಕ್ಟ್ರು ನಡ್ಸಕ್ಕೆ ಹೋಗಿ ಡ್ಯಾಮೇಜ್ ಆಗ್ಯಾವ ಸರ್ ಗಿಡಗಳು ಹಾಗಾಗಿ ಈಗ ಒಂದು 900 ಗಿಡ ಇದೆ ಸರ್ ಎಷ್ಟು ಬಂದು ಸರ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಸರ್ 50,000 ರೂಪಾಯಿದ ಟೋಟಲಿ ಆಗ್ಯಾವ ಸರ್ 2 ಎಕರ್ 2 ಎಕರ್ ತೋ ನೀವು ಹಣ್ಣು ಎಲ್ಲಿಗೆ ಮಾರೀರಿ ಇಲ್ಲಿವರೆಗೆ ಇದೀರಿ ಸರ್ ಇಲ್ಲೇ ಲೋಕಲ್ನ ಬೀದರ್ ಅಂತ ಹೇಳಿ ಸರ್ ನಮ್ದು ಇಲ್ಲೇ ಡಿಸ್ಟಿಕ್ ಚಲೋ ಮಾರ್ಕೆಟ್ ಸರ್ ಫ್ರೂಟು ಗಿಡಕ್ಕೆ 1 kg 1 ಕ್ಯಾರೆಟ್ ಮಾಲ್ ಮಾರಿದ್ರು ಮಿನಿಮಮ್ 500 ಮಾರಿದ್ರು 900 ಕ್ಯಾರೆಟ್ ಮಾಲ್ ಆಗ್ತದೆ ಸರ್ 10 ರೂಪಾಯಿ ಮಾರಿದ್ರು 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಆಗ್ತದೆ ಸರ್ 20 ಮಾರಿದ್ರು 4 ರಿಂದ 5 ಲಕ್ಷ ರೂಪಾಯಿ ಆಗ್ತದೆ ಸರ್ ಓನ್ಲಿ 2 ಎಕರ್ ಖಾಲಿ ಬರೀ 20 ರೂಪಾಯಿ ಮಾರಿದ್ರು ನಮ್ಗೆ 50 60 80 100 ಬೇಕಾಗಿಲ್ಲ ಬರೀ 20 ಮಾರಿದ್ರು 50 ಬೆನಿಫಿಟ್ ಇದೆ ಸರ್ ಇದಕ್ಕೆ 2 ವರ್ಷ ನೀರು ಇರುತ್ತೆ ಸರ್ ಅದ್ರ ಬಾದ್ ನೀರು ಅವಶ್ಯಕತೆ ಇಲ್ಲ ಅದು ಶಾಣೆ ಅದನ್ನ ಸರ್ ಮಗ ಗಸ್ಲಾಕ್ ಹೋದನ ಅಂತಾರೆ ನೋಡ್ರಿ ಅಚ್ಚಾ ಹಾಂ ಮಗ ಗಸ್ಲಾಕ್ ಹೋದನ ಅಂದ್ರೆ ಇದೆ ಫಾರೆಸ್ಟ್ರಿ ಬೆಳಿ ಸರ್ ಜಂಗಲದ ನೋಡ್ರಿ ಎನಿ ಟೈಮ್ ಅದಕ್ಕೆ ನೀರು ಕೊಡ್ತೇವೆ ಸರ್ ಮದ್ದು ಹೊಡಿತೇವೆ ಸರ್ ಹೌದೌದು ಏನು ಮಾಡಲ್ಲ ಆಟೋಮೆಟಿಕ್ ಬರ್ತಾನೆ ಇದೀಗ ನೋಡೋಕೆ 5 ಸ್ಟೇಟ್ ತಿರ್ಗಿನಿ ಸರ್ ನಂಬಲ್ಲಿ ನೀರಿಲ್ಲ ಇದು ಏನು ಬ್ರೀಡ್ ಅದ ಸರ್ ಇದು ನವನಾಥ್ MNK ಗೋಲ್ಡ್ ಗೋಲ್ಡ್ ನವನಾಥ್ ಕಸ್ಪಟ್ಟೆ ಅಂತೇಳಿ ಅವರೇ ಒಂದು ರಿಸರ್ಚ್ ಮಾಡಿ ಅವ್ರು 100 ಎಕರೆ ಅದ ರೀ ಅವ್ರದ್ದು ಇಲ್ಲಿ ಬಾರ್ಸಿ ಬರ್ತದೆ ಸೋಲಾಪುರ ಆಚೆಗೆ ಸರ್ ಅಚ್ಚಾ ಅವ್ರ ಬಲ್ಲಿ ನೋಡಿ ಹೋಗಿ ಭೇಟಿ ಮಾಡಿ ಒಂದು 2 ದಿವಸ ತಿರುಗಾಡಿ ಯಾವ ವೆರೈಟಿ ಚಲೋ ನಮಗೆ ಮೀನು ಕೇಳ್ಕೊಂಡು ಹಚ್ಚಿದೆ ಸರ್ ನಮ್ಮ ಡಿಸ್ಟ್ರಿಕ್ಟ್ನಾಗ 4 ಕಡೆ ಇದ್ದಾವೆ ಸರ್ ತೋ ನೆಕ್ಸ್ಟ್ ಸರ್ ಅದು ಆಗಿದ್ಮೇಲೆ
ಮತ್ತು ಇದು ನಡ್ಬರ್ಕ್ ಇದು ಹಾಕಿರಿ ಸರ್, ಇದೇನು ಉದ್ದ ಸರ್? ಹಾಂ ಉದ್ದ ಸರ. ಹ್ಞೂ ಸುಮ್ಮನೆ ಈಗ ಉದ್ದಿನದಲ್ಲಿ ತಪ್ಪಲು ಗೊಬ್ಬರ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಈಗ ಕೆಮಿಕಲ್ ಗೊಬ್ಬರನ ಹಾಕಲ್ಲ ಸರ್, ಇದ್ರ ಗೊಬ್ಬರ ಇದೇ ಬರ್ತದೆ, ಅದೇ ಮಲ್ಚಿಂಗ್ ಮಾಡ್ತೀವಿ ಸರ್ ಕಟಿಂಗ್ ಮಾಡಿ. ಅಚ್ಚಾ. ಪ್ಯೂರ್ ಅದಕ್ಕೆ ರುಚಿ ಬರ್ತದೆ ಸರ್ ಕಾಯಿ ತಿಲ್ಲಕ್ಕೆ. ಇವೆಲ್ಲ ಗೊಬ್ಬರ ಫಿಬ್ಬರ್ ಬಿಟ್ಟರೆ ಸಪ್ಪು ಇರ್ತದೆ ಸರ್, ಒಂದು ಕಾಯಿ ತಂದ್ರೆ ಅರ್ಧ ಕಾಯಿ ತಂದ್ರೆ ಬಿಟ್ಟು ಹಾಕ್ತಾನೆ ಸರ್. ಇದೊಂದು ಕಾಯಿ ಪೂರ ತಿಂತಾನೆ ಸರ್, ಓಡಿಸಿ ಬಿಟ್ಟು ಬರ್ತದೆ ಸರ್. ಹಾಂ ಮತ್ತೇನು ಸ್ಪ್ರೇ ಅದು ಮಾಡೋದು ಏನಿಲ್ಲ? ಏನು ತಿರ್ನಿಲ್ಲ ಸರ್. ಹಾಂ ಹಾಂ ನಿಮಗೆ ಹೆಂಗೆ ಏನಾರ ಕಾಣತ್ತಂದ್ರೆ ಒಂದು ಚಿಕ್ಕಡು ಒಂದು ಮೈನರ್ ಯಾವ್ದಾರ ಒಂದು ಹೊಡಿಬೇಕು. ಜೀವಾಮೃತ ಆಗಲಿ ಹಾಂ ಯಾವ ಭೀ ಹೊಡ್ರಿ, ನೀ ಮೈಲಿ ಹೊಡ್ರಿ ಇಂಥ ಹೊಡೆದ್ರು ಚಲೋ ಕಂಟ್ರೋಲ್ ಬರ್ತದೆ ಸರ್. ಸರ್ ಈ ಉದ್ದ ಏನು ನೀವು ಮತ್ತೆ ಬೆಳೆ ತಗೋತೀರ ಸರ್? ಏನು ಸರ್ ಬಂದ್ರು ಒಳ್ಳೇದು ಬಂದ್ರೆ ತಗೋತೀವಿ ಸರ್, ಅಲ್ಲಿ ಒಳಗೆ ಮಲ್ಚಿಂಗ್ ಮಾಡ್ತೀವಿ ಸರ್. ಅದು ಒಳ್ಳೇದು ಬಂದ್ರೆ ತಪ್ಪಲು 90% ತಪ್ಪಲು ಅಲ್ಲೇ ಇರ್ತದೆ ಸರ್. ಹೌದೌದು. ಒಣ ಕಾಯಿನೇ ಇರ್ತವೆ, ಕಾಯಿ ಕೊಯ್ಕೋತೀವಿ ಸರ್. ಬೇರ್ನೂ ಅಲ್ಲೇ ಇರ್ತದೆ ಸರ್. ಬೇರ್ನೂ ಅಲ್ಲೇ ಇರ್ತದೆ. ಅದಾಗ ರೋಟ್ರು ಹೊಡೆದು ಬಿಡ್ತೇವೆ, ಮಲ್ಚಿಂಗ್ ಆಯ್ತು ಸರ್, ಮತ್ತು ಮಣ್ಣೆ ಇರಿಸ್ಬಿಡ್ತೇವೆ, ಮುಗಿದಾಯ್ತು. ಅದು ತಿಪ್ಪಿ ಗೊಬ್ಬರ ಕೊಟ್ಟಂಗೆ ಸರ್. ಕೊಟ್ಟಂಗೆ ಈ ವರ್ಷ ಬರೋದು ನೆಕ್ಸ್ಟ್ ಇಯರ್ನೇ ಬರೇ ಬರ್ತದೆ. ಹಾಂ ತೋ ಈ ಥರ ಮಾಡೋದ್ರಿಂದ ಏನೇನು ಬೆನಿಫಿಟ್ ಅದ ಸರ್ ನಮ್ಮ ರೈತರಿಗೆ ಒಂದ್ಸಲ ಹೇಳಿ ಸರ್. ರೈತರಿಗೆ ಮಾಡ್ಬೇಕಂದ್ರೆ ಅದು ಸರ್ ಮನುಷ್ಯರಲ್ಲಿ ಪೇಷನ್ಸ್ ಇಲ್ಲ ಸರ್ ಈ ರೈತರ ಬಳಿ. ಜಲ್ದಿ ದುಡ್ಬೇಕಾಗ್ಯದ್ರಿ. ಈಗ ನಮ್ಮ ಮಕ್ಳು 5 ವರ್ಷ ಯಾರು ಕಾಯ್ತಾರೆ ಸರ್? ಅಚ್ಚಾ. ವರ್ಷನ ರೊಕ್ಕ ಬೇಕು. ಇದ್ರ ಲೈಫ್ ಟೈಮ್ ಎಷ್ಟದ ಸರ್? 50 ವರ್ಷ ಅಂತ ಹೇಳ್ಯಾರ ಸರ್. 50 ವರ್ಷ ಅಂತ ಹೇಳಿ. ಓಕೆ. ನೀವು ಎಷ್ಟು ಬುಡ್ದಾಗ ಗೊಬ್ಬರ ಕೊಟ್ರಿ, ಎಷ್ಟು ಚಲೋ ಕಟಿಂಗ್ ಮಾಡಿದ್ರಿ, ವರ್ಷ ದುಡ್ಡು ಕೊಡ್ತದೆ ಸರ್. ವರ್ಷ ಕಟಿಂಗ್ ಮಾಡಲೇಬೇಕು ಸರ್. ಯಾಕೆ ಮಾಡ್ಬೇಕು ಸರ್? ಕಾಯಿ ಬಾರಿಕೆ ಇದ್ದಿಂದ ಜಾಸ್ತಿ ಆಗ್ತಾವೆ ಸರ್. ಗಿಡ ಆದಂಗೆ ಸರ್, ಪೂರಾ ಕಾಯಿ ಆದಂಗೆ. ಸ್ವಲ್ಪ ಇದ್ರೆ ಇದ್ದಿನ ಪ್ರೋಟೀನ್ ಎಲ್ಲ ಅದಕ್ಕೆ ಹೋಯ್ತದೆ ಸರ್, ಧಾಮ ಆಯ್ತವೆ ಸರ್, ಕಾಯಿಗಳು ಸೈಜ್ ಬರ್ತವೆ. ಅದ್ರ ಕಡೆ ನೀವು 100 ಹತ್ತ ಕಾಯಿ 50-25 ಕಾಯಿನೇ ಹತ್ತಲಿ ಸಾಕು. 1 ಕ್ಯಾರೆಟ್ ಮಾಲ್ ತೆಗೆದು ಕ್ಯಾರೆಟ್ ಕಟ್ಟೆ ಮೀಟ್ರ್ ಮುಗಿಸಿ ಮಿನಿಮಮ್ 500 ರೂಪಾಯಿ ಮಾರ್ತದೆ ಸರ್. ಈ ಸಲ ನಂಗೆ 1200 ರೂಪಾಯಿ ಕ್ಯಾರೆಟ್ನು ಮಾರ್ಯಾವ ಸರ್, 100 ಕ್ಯಾರೆಟ್. ಸರ್ ಗಣೇಶ ಟೈಮಲ್ಲಿ ಈಗ ಗಣಪತಿ ಕೂಡಿಸ್ತಾರಲ್ಲ ಸರ್, ಅವಾಗ ಹಗ್ಗ ಸರ್ ಗಿಡಕ್ಕೆ ಕರ್ಕೊಂಬಂದು ಹೋಯ್ದಾರೆ ಸರ್ ನಮ್ಮಲ್ಲಿ. 1000 ರೂಪಾಯಿ ಕ್ಯಾರೆಟ್ ಹೋಯ್ದಾರೆ. ಗಣೇಶ ಹಬ್ಬಕ್ಕೆ ಬೇಕಾಯ್ತಲ್ಲ, ರೈಟ್ ರೈಟ್, ಪೂಜಾಕ್ ಅಂತೇಳಿ. ಲಕ್ಷ್ಮಿಗೆ, ಗಣೇಶಕ್ಕೆ ಭಾಳ ಜನ ಹೋಯ್ದಾರೆ ಸರ್. ಆದರೆ ಇದು ಲಾಸ್ ಇಲ್ಲ ಸರ್, ಪೇಷನ್ಸ್ ಬೇಕು. ವೇಟ್ ಮಾಡಬೇಕು. ಈಗ ಅರ್ಜೆಂಟ್ ಫ್ಲೈಟ್ ಟಿಕೆಟ್ ಬಗ್ಗೆ ಸರ್ ಈಗಿನ ಕಾಲಕ್ಕೆ. ಟ್ರೈನ್ ಟಿಕೆಟ್ ಇಲ್ಲ. ಅಲ್ಲಿ ಪ್ರಾಬ್ಲಮ್. ಇವತ್ತಂದ್ರೆ ನಾಳೆಗೆ ಹೊಲೇಬೇಕು ದಿಲ್ಲಿಗೆ. ಆ ಥರ ಅದ ಸರ್. ಮಾಡಿರಿ ಪೇಷನ್ಸ್ದಿಂದ ಎಷ್ಟು ದುಡ್ಡು ಆಗ್ತದೆ ಚಲೋ ಅದ ಸರ್. ತಾಳ್ಮೆ ದೇವನಿಗೆ ಸುಖ ಅದ ಅಂತ ಹೇಳ್ತಾರಲ್ಲ ಹಿರಿಗಳು. ತಾದ್ರೆ ಚಲೋ ಅದ, ತಾಳಾದ್ರೆ ಇಲ್ಲ. ಸರ್ ಈ ಥರ ಮಾಡ್ಬೇಕಾದ್ರೆ ಕಂಪಲ್ಸರಿ ಇದ್ರದ್ದು ಬೆನಿಫಿಟ್ ಅದ ಅಂತ ಹೇಳ್ತೀರಾ ಸರ್? 100% ಉದ್ದ ಹಾಕಿ ಇದು ಗೊಬ್ಬರ ಸರ, ಅದಕ್ಕೆ ಪ್ರೋಟೀನ್ ಕೂಡ ತೀಸಿದು. ಇದು ಅಲ್ಲೇನೆ ಉದ್ದ ಅಲ್ಲೇನೆ ಮತ್ತೆ ಸರ್ ಸೆಣಬ್ ಹಾಕ್ತೀವಿ ಸರ್, ಡಾಂಚಿ ಹಾಕ್ತೀವಿ ಸರ್. ಹಾಂ ವರ್ಷಗಳಂತ ನಮ್ಮನ್ನ. ಮೆಣಸಿನ್ಕಾಯಿ ಹಚ್ತೀವಿ ಸರ್. ಅದ್ರ ಕಾಟು ಮೆಣಸಿನ್ಕಾಯಿ ಕಾಟು ಹಚ್ಚಿ ಬರ್ತದೆ ಸರ್. ಹತ್ಲಿ ಬಿಡ್ಲಿ ಒಂದು 2-3 ಲೈನ್ ಹಚ್ಬಿಡ್ತೇವೆ, ಬಿತ್ತು ಬಿಡ್ತೇವೆ, ಏಸ್ ಬಂದಸ್ ಕಡ್ಕೋತೀವಿ, ಮತ್ತೆ ಊಟ ಹೊಡೆದು ಬಿಡ್ತೇವೆ, ಅದನ್ನೂ ಕಾಟ್ ಆಗ್ತದೆ ಸರ್. ಮೆಣಸಿನ್ಕಾಯಿ ಯಾಕೆ ಹಚ್ತೀವಿ? ಇದ್ರ ಟ್ರಿಪ್ ಎಲ್ಲ ಟ್ರಿಪ್ ಚಿಕ್ಕೂಡಲ್ಲ ಇದ್ರ ಮ್ಯಾಗ ಇರ್ತವೆ ಸರ್. ಅದಕ್ಕೆ ಬರಲು ಸರ್ ಚಲೋ ಬರ್ತದೆ ಸರ್ ಮೆಣಸಿನ್ಕಾಯಿ. ಹೆಲ್ದಿ ಟೈಮ್ನಾಗ ಅದ್ರ ಬೆಸ್ಟ್ ಕ್ರಾಪ್ ಬರ್ತದೆ ಸರ್, ಅದನ್ನೂ ಒಳ್ಳೆ ದುಡ್ಡು ಆಗ್ತದೆ. ಸರ್ ಮತ್ತು ಬ್ಯಾಸ್ಗಿ ಒಳಗೆ ಮೆಂತ್ಯ ಕಾಸ್ಟ್ಲಿ ಇರ್ತದೆ ಸರ್. ಮೆಂತ್ಯನು ಸುಮ್ಮ ಬಿತ್ಕೊಂಡ್ಬಿಟ್ಟೆ ಅಂದ್ರೆ 100 ರೂಪಾಯಿ ಕೆಜಿ ಮಾರ್ತದೆ ಸರ್. ಸುಮ್ಮನೆ ಸಾಲಕ್ಕೆ 1000 ಮಾರಿದ್ರೆ 40,000. ಈ ಗಿಡ ಇದ್ರೂ ನೀವು 2 ಎಕರೆದಾಗ ಏನೇನು ಪ್ರಾಫಿಟ್? ಇಂಟರ್ ಕ್ರಾಪ್ 90% 6 ಮಂತ್ ತಗೊಳ್ಳೇಬೇಕು. ಬಂದ್ಬಿಡ್ತದೆ. ಇದು ಎಕ್ಸ್ಟ್ರಾ ಅನ್ಕೋರಿ, ಈಗ ನಿಮ್ಗೆ ಏನದಲ್ಲ ಸೀತಾಫಲ, ಇದು ನಿಮ್ಗೆ ಡಿಪಾಸಿಟ್ ಅದು. ಇದು ನಿಮ್ಮ ಲಾಗೋಡಿ ಖರ್ಚ, ಪೆಟ್ರೋಲಿಯಂ. ಬಸ್ ಅಷ್ಟೇ. ನೀವು ಮಾಡ್ಕೊಂಡ್ರು ಈ ಯಾವ್ದಾದ್ರು ಮಾಡಿದ್ರಿ ಅಲ್ಲ ಸರ್? ಸರ್ ನೋಡ್ತಾರೆ ಸರ್, 90% ಜನ ಮಾಡಲ್ಲ. ಅಲ್ಲಿ ನೋಡ್ತಾರೆ, ಬಸ್ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಹಂಗೆ ಸರ್ ಒಳ್ಳೇದು ಸರ್, ರೈತರು ಮಾಡಿದ್ರು ತಿಳ್ಕೊಂಡು ಎಡ್ಕೊಂಡು ಮಾಡಿದ್ರು ಬೆಸ್ಟ್ ಅದ. ಸ್ವಂತ ಮಾಡೋ ದುಡಿಯೋ ಇರಬೇಕು. ಒಂದು ಸಣ್ಣದು ಆಕಳಾಗಲಿ, ಎಮ್ಮೆ ಆಗಲಿ, ಎತ್ತಾಗಲಿ ಸ್ವಂತ ಹಾಕಿ ಗೊಬ್ಬರ ಆದರೂ ಗೋಮೂತ್ರ ಅದು ಮಾಡ್ಕೊಂಡ್ರು ಒಳ್ಳೆ ಕ್ರಾಪ್ ಬರ್ತದೆ ಸರ್. ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಸರ್. ಆಯ್ತಾಯ್ತು ಸರ್, ನಿಮ್ಗೆ ಒಳ್ಳೆ ಸಮಯ ತೊಗೊಂಡು ಎಲ್ಲ ರೈತರಿಗೆ ಮಾಹಿತಿ ಕೊಟ್ಟರೆ ಧನ್ಯವಾದ ಸರ್. ಓಕೆ ಸರ್.